ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವೇನೋ ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಎಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಎಂದರೆ, ಪ್ರಾರ್ಥನೆಯನ್ನು ಯಾಕೆ ಮಾಡಬೇಕು. ಈ ಸಂದೇಶವನ್ನು ನಾವು ಅನೇಕ ಬಾರಿ ಅನೇಕ ವಿಡಿಯೋಗಳಲ್ಲಿ ಕೇಳಿದ್ದೇವೆ. ಆದರೆ ಇಂದು ಅನೇಕರಿಗೆ ಒಂದು ಸಂದೇಹ ಇರ್ತದೆ, ಪ್ರಾರ್ಥನೆಯನ್ನ ಯಾಕೆ ಯಾವಾಗಲೂ ಮಾಡಬೇಕು, ಪ್ರಾರ್ಥನೆ ಯಾಕೆ ಮಾಡಬೇಕೆಂದು ಅನೇಕ ವಿಡಿಯೋಗಳಲ್ಲಿ ಧ್ಯಾನಿಸಿದ್ದೇವೆ. ಆದರೆ ಇಂದು ನಾವು ಕೆಲವೊಂದು ಅಂಶಗಳನ್ನು ಧ್ಯಾನಿಸುತ್ತಾ ಸತ್ಯವೇದ ಅದರ ಕುರಿತಾಗಿ ಏನನ್ನ ಹೇಳುತ್ತದೆ, ಹಾಗೆ ಯಾಕೆ ಪ್ರಾರ್ಥನೆನ ಮಾಡಬೇಕು, ಪ್ರಾರ್ಥನೆ ಮಾಡುವುದರಿಂದ ಹೇಗೆಲ್ಲ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಉಜ್ಜೀವನಗೊಳ್ಳಲಿಕ್ಕೆ ಸಾಧ್ಯವಾಗ್ತದೆ, ಹೇಗೆ ನಾವು ಹೆಚ್ಚಾಗಿ ದೇವರೊಟ್ಟಿಗೆ ಬೆಳಿಲಿಕ್ಕೆ, ದೇವರ ಒಂದು ಸಂಬಂಧವನ್ನ, ದೇವರ ಅನ್ಯೋನ್ಯತೆಯನ್ನ, ಐಕ್ಯತೆಯನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಎಂದು ನಾವು ಕೆಲವೊಂದು ಅಂಶಗಳನ್ನು ಸತ್ಯವೇದದ ಮೂಲಕವಾಗಿ ಧ್ಯಾನಿಸೋಣ. ಈ ಒಂದು ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಂದೇಶವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧಾತ್ಮನೆ, ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳಲ್ಲಿ ನೀವು ತಾನೇ ನಿಮ್ಮ ವಾಕ್ಯಗಳ ಮೂಲಕ ಪ್ರತಿಯೊಬ್ಬರಲ್ಲಿ ಕಾರ್ಯ ಉಂಟು ಮಾಡಬೇಕಾಗಿ, ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ಮೊದಲನೇದಾಗಿ ಯಾಕೆ ಪ್ರಾರ್ಥನೆಯನ್ನ ಮಾಡಬೇಕು. ಅನೇಕ ಯವನಸ್ಥರಲ್ಲಿ ಈ ಒಂದು ಸಂದೇಹವಿರ್ತದೆ, ಯಾಕೆ ಯಾವಾಗಲೂ ಎಲ್ಲರೂ ಪ್ರಾರ್ಥನೆ ಮಾಡಿ ಎಂದು ಹೇಳ್ತಾರೆ. ಯಾಕೆ ಪ್ರಾರ್ಥನೆಯನ್ನ ಮಾಡಬೇಕಂದ್ರೆ, ಪ್ರಾರ್ಥನೆಯು ನಮ್ಮನ್ನು ಬದಲಿಸುವಂಥದ್ದಾಗಿದೆ, ನಮ್ಮ ಗುಣಗಳನ್ನು ಬದಲಿಸುವಂಥದ್ದಾಗಿದೆ, ನಮ್ಮ ಪರಿಸ್ಥಿತಿಗಳನ್ನು, ನಾವು ಆಲೋಚಿಸುವಂತಹ ಒಂದು ಆಲೋಚನೆಯನ್ನು, ನಮ್ಮ ವೇ ಆಫ್ ಥಿಂಕಿಂಗ್ ಆಗಿರಬಹುದು, ಅಥವಾ ನಮ್ಮ ನಡವಳಿಕೆ ಆಗಿರ್ಬೋದು, ನಮ್ಮ ಬಿಹೇವಿಯರ್ ಆಗಿರ್ಬೋದು, ಎಲ್ಲದರಲ್ಲೂ ಬದಲಾವಣೆಯನ್ನು ಉಂಟು ಮಾಡುವಂಥದ್ದಾಗಿದೆ ಪ್ರಾರ್ಥನೆ. ನಾವು ಸತ್ಯವೇದದಲ್ಲಿ ನಾವು ಕಾಣ್ತೇವೆ, ಕಳೆದ ದಿವಸದಲ್ಲಿ ಪ್ರಾರ್ಥನೆಯು ನಮ್ಮ ಜೀವಿತವನ್ನು ಹೇಗೆಲ್ಲ ಬದಲು ಮಾಡುತ್ತದೆ, ಹಾಗೆ ಎಷ್ಟೋ ಭಕ್ತರ ಜೀವಿತದಲ್ಲಿ ಪ್ರಾರ್ಥನೆಯು ಹೇಗೆ ಕಾರ್ಯ ಮಾಡಿದೆ ಎಂದು ನಾವು ಕಳೆದ ಬಾರಿ ಧ್ಯಾನಿಸಿದೆವು. ಅದೇ ರೀತಿಯಾಗಿ ಸತ್ಯವೇದದಲ್ಲಿ ನೋಡುವುದಾದರೆ ನಾವು ಯಾಬೇಚನ ಜೀವಿತವನ್ನು ಕಾಣ್ತೇವೆ. ಯಾಬೇಚನು ಪ್ರಾರ್ಥಿಸಿದಾಗ ಆತನ ಜೀವಿತವು ಬದಲಾಗುವುದನ್ನು ಕಾಣಲ್ಪಡ್ತೇವೆ. ಹಾಗಾದರೆ ಇವತ್ತು ನಾವು ಯಾಕೆ ಪ್ರಾರ್ಥನೆ ಮಾಡಬೇಕಂದ್ರೆ, ನಮ್ಮಲ್ಲಿ ಬದಲಾವಣೆ ಉಂಟು ಆಗಬೇಕಾದ್ರೆ ನಾವು ಪ್ರಾರ್ಥನೆನ ಮಾಡಬೇಕು. ನಮ್ಮಲ್ಲಿರುವ ಹಳೆಯ ಪಾಪಗಳು, ನಮ್ಮಲ್ಲಿರುವ ಕೆಟ್ಟ ಸ್ವಭಾವಗಳು, ನಮ್ಮಲ್ಲಿರುವಂಥ ಎಲ್ಲ ದುಷ್ಟ ಕಾರ್ಯಗಳು ಬದಲಾಗಬೇಕು. ನಾವು ನೂತನ ಸೃಷ್ಟಿಯಾಗಬೇಕು. ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಇರಬೇಕಾದ್ರೆ ನಾವು ಪ್ರಾರ್ಥನೆಯನ್ನು ಮಾಡುವವರಾಗಬೇಕು. ನಾವು ವಾಕ್ಯವನ್ನು ಓದಿಕೊಳ್ಳೋಣ. ಯಾಬೇಚನ ಜೀವಿತವು ಹೇಗೆ ಬದಲಾವಣೆ ಉಂಟಾಗ್ತದೆ ಅಂದರೆ, ಒಂದು ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಕಾಣಲ್ಪಡ್ತೇವೆ. ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು. ಇವನನ್ನು ಬಹುವೇದನೆಯಿಂದ ಎತ್ತೆನೆಂದು ಹೇಳಿ ಇವನ ತಾಯಿ ಯಾಬೇಚನೆಂದು ಹೆಸರಿಟ್ಟಳು. ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆ ಇಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ಇಲ್ಲಿ ನೋಡಿ, ಯಾಬೇಚನ ಜೀವಿತದಲ್ಲಿ ಹೇಗಿತ್ತಂದರೆ, ಆತನ ಎತ್ತಂತಹ ತಾಯಿ ಆತನಿಗೆ ಬಹು ದುಃಖದಿಂದ ಎತ್ತೆನೆಂದು ಯಾಬೇಚನೆಂದು ಹೆಸರಿಟ್ಟಳು. ಆದರೆ ಆತನು ತನ್ನ ಜೀವಿತದಲ್ಲಿ ದೇವರನ್ನ ಪ್ರಾರ್ಥಿಸುವಾಗ ದೇವರು ಅವನ ಸ್ಥಿತಿಯನ್ನ ಬದಲು ಮಾಡಿದರು. ಯಾಬೇಚನು ಅವನ ಅಣ್ಣ ತಮ್ಮಂದಿರು ಎಲ್ಲರಿಗಿಂತ ಘನವಾಗಿ ಜೀವಿಸುವಂತೆ ದೇವರು ಆತನ ಜೀವಿತವನ್ನ ಬದಲಾಯಿಸಿದರು. ಯಾಬೇಚನ ಜೀವಿತವನ್ನ ಬದಲಿಸಿದ ದೇವರಿಗೆ ನಿಮ್ಮ ಜೀವಿತವನ್ನ ಬದಲಿಸಲಿಕ್ಕೆ ಸಾಧ್ಯ ಇದೆ. ಮೊದಲನೇದಾಗಿ ನಾವು ಯಾಕೆ ಪ್ರಾರ್ಥನೆಯನ್ನ ಮಾಡಬೇಕಂದ್ರೆ, ಪ್ರಾರ್ಥನೆಯು ನಮ್ಮನ್ನ ಬದಲಿಸುವಂಥದ್ದಾಗಿದೆ. ಇದು ಒಂದು ದಿವಸ ನಡೆಯುವಂಥ ಕಾರ್ಯ
ಅಲ್ಲ. ನಾವು ದಿನನಿತ್ಯ ಇದನ್ನು ಅಭ್ಯಾಸ ಮಾಡಿಕೊಂಡು ಪ್ರಾರ್ಥನೆ ಮಾಡುವುದಾದರೆ, ನಾವು ಕಳೆದ ಬಾರಿ ಧ್ಯಾನಿಸಿದೆವು, ದಾನಿಯೇಲನಿಗೆ ಧೈರ್ಯ ಯಾವಾಗ ಬಂತಂದ್ರೆ ಆತನು ತನ್ನ ಜೀವಿತದಲ್ಲಿ ಪ್ರಾರ್ಥನೆಯನ್ನು ಯಥಾಪ್ರಕಾರವಾಗಿ ಮಾಡ್ತಾ ಇದ್ದನು, ಅದನ್ನು ಅಭ್ಯಾಸ ಮಾಡಿಕೊಂಡಿದ್ದನು. ಅದೊಂದು ಅವನ ಜೀವಿತದಲ್ಲಿ ಇದ್ದಂತಹ ರೂಢಿಯಾಗಿತ್ತು, ಅದೊಂದು ರುಟೀನ್ ಆಗಿತ್ತು. ಹಾಗೆ ನಮ್ಮ ಜೀವಿತದಲ್ಲೂ ಪ್ರಾರ್ಥನೆ ಎಂಬುದು ಅಭ್ಯಾಸವಾಗಿರಬೇಕು. ಆಗಲೇ ನಮ್ಮ ಜೀವಿತದಲ್ಲಿ ನಾವು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಎರಡನೇದಾಗಿ, ಪ್ರಾರ್ಥನೆ ನಮಗೆ ಯಾವುದಕ್ಕೆ ಸಹಾಯಕವಾಗಿದೆ ಅಂದರೆ, ದೇವರೊಟ್ಟಿಗೆ ಉತ್ತಮವಾದ ಸಮಯವನ್ನು ಕಳೆಯಲು, ದೇವರೊಟ್ಟಿಗೆ ಅನ್ಯೋನ್ಯತೆ ಇಟ್ಟುಕೊಳ್ಳಲು ನಮಗೆ ಪ್ರಾರ್ಥನೆಯು ಬಹಳ ವಿಶೇಷವಾದಂಥ ಸಂಗತಿಯಾಗಿದೆ. ಪ್ರಾರ್ಥನೆ ಮಾಡುವಾಗ ನಾವು ಮನುಷ್ಯರೊಟ್ಟಿಗೆ ಮಾತನಾಡುವುದಿಲ್ಲ, ದೇವದೂತರೊಟ್ಟಿಗೆ ಮಾತನಾಡುವುದಿಲ್ಲ, ಅಥವಾ ಯಾರ ಹತ್ರನೋ ಮಾತನಾಡುವುದಿಲ್ಲ. ನಾವು ಪ್ರಾರ್ಥಿಸುವಾಗ ನಮ್ಮನ್ನು ಸೃಷ್ಟಿಸಿದ ಆತನು, ನಮಗಾಗಿ ಪ್ರಾಣವನ್ನ ಕೊಟ್ಟಂತಹ ಮತ್ತು ಮರಣವನ್ನ ಜಯಿಸಿದಂತಹ ಜೀವವುಳ್ಳ, ಮಾರ್ಗವು, ಸತ್ಯವು, ಜೀವವು, ಆದಿಯು, ಅಂತ್ಯವು, ಆಲ್ಫವು, ಒಮೇಗವು ಆಗಿರುವ ಯೇಸು ಕ್ರಿಸ್ತನ ಬಳಿಯಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ. ಪ್ರಾರ್ಥನೆಯು ನಮಗೆ ಯೇಸು ಕ್ರಿಸ್ತನ ಸಂಗಡ ಮಾತನಾಡಲಿಕ್ಕೆ ಅದು ಸಹಾಯಕವಾಗಿದೆ. ಹಾಗೆ ಆತನೊಟ್ಟಿಗೆ ಒಂದು ಅನ್ಯೂನ್ಯತೆಯನ್ನು ಇಟ್ಟುಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಆ ನೋಕನ ಕುರಿತಾಗಿ ಸತ್ಯವೇದ ಹೇಳ್ತದೆ, ಆತನ ಜೀವಿತ ಕಾಲದಲ್ಲೆಲ್ಲ ಆತನು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆದನು. ನಾವು ವಚನವನ್ನು ಓದಿಕೊಳ್ಳೋಣ. ಆದಿಕಾಂಡ 5ನೇ ಅಧ್ಯಾಯ 24ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆನೋಕನು ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡು ಹೋದುದರಿಂದ ಕಾಣದೆ ಹೋದನು. 365 ವರ್ಷ ಬದುಕಿದಂತ ಆನೋಕನು ಎಷ್ಟು ವರ್ಷ ದೇವರ ಅನ್ಯೂನ್ಯತೆಯಲ್ಲಿ ನಡೆದನಂದ್ರೆ, ಆತನು ತನ್ನ ಜೀವಿತ ಕಾಲದಲ್ಲೆಲ್ಲ ದೇವರೊಟ್ಟಿಗೆ ಅನ್ಯೂನ್ಯವಾಗಿ ನಡೆಯುವುದನ್ನು ಕಾಣಲ್ಪಡ್ತೇವೆ. ಇವತ್ತು ನಾವು ನಮ್ಮ ದೇವರೊಟ್ಟಿಗೆ ಅನ್ಯೂನ್ಯವಾಗಿ ನಡೀತಾ ಇದ್ದೇವಾ? ಪ್ರಾರ್ಥನೆಯು ನಮಗೆ ಅನ್ಯೂನ್ಯವಾಗಿ ನಡೆಯಲು ನಮಗೆ ಸಹಾಯಕವಾಗಿದೆ. ದೇವರೊಟ್ಟಿಗೆ ಸಮಯ ಕಳೆಯಲು, ದೇವರೊಟ್ಟಿಗೆ ಇರಲು ನಮಗೆ ಸಹಾಯಕವಾಗಿದೆ. ಆನೋಕನ ಕುರಿತಾಗಿ ಕೇವಲ 2 ವಚನಗಳಲ್ಲಿ ಮಾತ್ರ ಇಲ್ಲಿ ಆದಿಕಾಂಡದಲ್ಲಿ ನಾವು ಕಾಣಲ್ಪಡ್ತೇವೆ. ನಂತರ ಇಬ್ರಿಯರ ಪತ್ರಿಕೆಯಲ್ಲಿ ನಾವು ಕಾಣಲ್ಪಡ್ತೇವೆ. ನಂಬಿಕೆಯ ವೀರರ ಪಟ್ಟಿಯಲ್ಲಿ ಆನೋಕನ ಹೆಸರು ಕೂಡ ನಾವು ಕಾಣಲ್ಪಡ್ತೇವೆ. ಹಾಗಾದ್ರೆ ಪ್ರಾರ್ಥನೆಯಿಂದ ನಾವು ದೇವರೊಟ್ಟಿಗೆ ಮಾತನಾಡಲು, ಸಮಯ ಕಳೆಯಲು ನಮಗೆ ಅದು ಬಹು ಉಪಯೋಗವುಳ್ಳದಾಗಿದೆ. ಹಾಗಾಗಿ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕಂದ್ರೆ, ಪ್ರಾರ್ಥನೆಯ ಮೂಲಕವಾಗಿ ನಾವು ದೇವರೊಟ್ಟಿಗೆ ಸಮಯವನ್ನು ಕಳಿಬಹುದು, ನಾವು ದೇವರೊಟ್ಟಿಗೆ ಮಾತನಾಡಬಹುದು. ಇಂದು ಅನೇಕರ ಜೀವಿತದಲ್ಲಿ ಇರುವಂಥ ಒಂದು ಖಿನ್ನತೆ ಏನಂದರೆ, ನಾನು ಒಬ್ಬೊಂಟಿಗಳಾಗಿದ್ದೇನೆ, ನಾನು ಒಬ್ಬೊಂಟಿಗನಾಗಿದ್ದೇನೆ, ನನ್ನ ಸಂಗಡ ಮಾತನಾಡಲಿಕ್ಕೆ ಯಾರೂ ಇಲ್ಲ, ನನ್ನ ಕಷ್ಟ ಕೇಳಲಿಕ್ಕೆ ಯಾರೂ ಇಲ್ಲ. ಎಷ್ಟೋ ಜನರು ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ದಾರೆ. ನನ್ನ ನೋವನ್ನು ಕೇಳಲಿಕ್ಕೆ ಇಲ್ಲ, ನನ್ನ ಬಾಧೆಯನ್ನು ಕೇಳಲಿಕ್ಕೆ ಇಲ್ಲ, ನನ್ನ ಕಣ್ಣೀರನ್ನು ಒರೆಸುವವರಿಲ್ಲ, ನೀನು ಚೆನ್ನಾಗಿದೆಯಾ ಅಂತ ಕೇಳುವವರಿಲ್ಲ ಎಂದು ಎಷ್ಟೋ ಜನರು ಇಂದು ಮನಸ್ಸಿನಲ್ಲಿ ಕೊರಗುತ್ತಾ ಕಣ್ಣೀರಿಡ್ತಾ ಇದ್ದಾರೆ. ಆದರೆ ಪ್ರಾರ್ಥನೆಯ ಮೂಲಕವಾಗಿ ನಾವು ನಮ್ಮ ಸೃಷ್ಟಿಕರ್ತನ ಬಳಿ, ನಮ್ಮ ತಂದೆಯ ಬಳಿ, ನಮಗಾಗಿ ಪ್ರಾಣವನ್ನು ಕೊಟ್ಟಂತ ದೇವರ ಬಳಿ, ಸಕಲವನ್ನ ಮಾಡುವಂತಹ, ಸಕಲ ಪಾಪ ಪರಿಹಾರ ಮಾಡುವಂತಹ ದೇವರ ಬಳಿ, ಸಂತೈಸುವಂತ ಕರ್ತನ ಬಳಿ, ಸಮಾಧಾನ ಕೊಡುವಂಥ ಕ್ರಿಸ್ತನ ಬಳಿಯಲ್ಲಿ ನಾವು ಮಾತನಾಡಬಹುದಾಗಿದೆ. ಎಷ್ಟು ಜನರು ಇವತ್ತು ನೀವು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಾ, ನನಗೆ ಯಾರೂ ಇಲ್ಲ, ನನ್ನ ತಂದೆಗೆ ಹೇಳಿಕೊಳ್ಳಿಕ್ಕೆ, ನನ್ನ ತಾಯಿಗೆ, ನನ್ನ ಕುಟುಂಬಸ್ಥರಿಗೆ, ನನ್ನ ಗಂಡ ಹೆಂಡತಿಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಮಕ್ಕಳ ಬಳಿ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಂದು ನೀವು ಕಣ್ಣೀರಿಡುವುದಾದರೆ, ಪ್ರಾರ್ಥನೆಯ ಮೂಲಕವಾಗಿ ನಿಮ್ಮ ತಂದೆಯ ಬಳಿ ನೀವು ಕೇಳಿಕೊಳ್ಳಬಹುದಾಗಿದೆ. ನೀವು ಮಾತನಾಡಬಹುದು. ನಿಮಗೆ ಮನಸ್ಸು ಬಿಚ್ಚಿ ನಿಮ್ಮನ್ನು ಇಲ್ಲಿ ದೇವರು, ನೀವು ನಿಮ್ಮ ಕಷ್ಟಗಳನ್ನು, ನಿಮ್ಮ ದುಃಖವನ್ನು, ನಿಮ್ಮ ಒಂದು ಬಲಹೀನತೆಗಳನ್ನು ದೇವರ ಬಳಿ ಹೇಳಿಕೊಳ್ಳುವಾಗ ಮನುಷ್ಯರು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಕೇಳಿಸಿಕೊಳ್ತಾರೆ, ನಂತರ ಹಿಂದೆ ಹೋಗಿ ಮಾತನಾಡ್ತಾರೆ, ಆಡಿಕೊಳ್ತಾರೆ. ಆದರೆ ದೇವರ ಬಳಿ ಯಾವುದೇ ಒಂದು ಸಂಕೋಚ ಇಟ್ಟುಕೊಳ್ಳದೆ, ಯಾವುದೇ ಒಂದು ಭಯ ಇಟ್ಟುಕೊಳ್ಳದೆ ಸಕಲವನ್ನು ನಾವು ಆತನ ಮುಂದೆ ಹೇಳ್ಬೋದು. ನಮ್ಮ ಬಲಹೀನತೆಗಳಾಗಿರ್ಬೋದು, ನಮ್ಮ ಕೊರತೆಗಳಾಗಿರ್ಬೋದು, ನಮ್ಮ ಅನೇಕ ವಿಧವಾದಂಥ ಕೆಟ್ಟ ಆಲೋಚನೆಗಳು, ಅನೇಕ ಸಲ ನಾವು ಕೆಟ್ಟ ಆಲೋಚನೆಗಳಲ್ಲಿ ಅನೇಕರು ಹಾದು ಹೋಗ್ತಾ ಇರ್ತೀರ. ಆ ಆಲೋಚನೆಗಳು ನಿಮಗೆ ಯಾಕೆ ಬರ್ತಾ ಇದೆ, ಯಾರ ಬಳಿ ಹೇಳಿಕೊಳ್ಳಿ ಅಂತ ನೀವು ಅನೇಕ ಸಲ ಯೋಚಿಸ್ತಾ ಇರ್ತೀರ. ಆದರೆ ನೀವು ನಿಮ್ಮ ತಂದೆಯಾದ ದೇವರ ಬಳಿ ಈ ವಿಷಯಗಳನ್ನು ಇಟ್ಟು ಪ್ರಾರ್ಥಿಸುವಾಗ, ಆತನ ಪಾದಗಳಿಗೆ ಒಪ್ಪಿಸಿಕೊಡುವಾಗ ದೇವರು ಖಂಡಿತವಾಗಿಯೂ ಸಹಾಯ ಮಾಡ್ತಾರೆ. ಯಾರ್ಯಾರಿಂದು ನೊಂದವರಾಗಿ ಈ ಪ್ರಪಂಚದಲ್ಲಿ ಕಾಡುವಂಥ ಮುಖ್ಯವಾದಂತಹ ಒಂದು ವಿಷಯ ಯಾವುದಂದ್ರೆ ಒಂಟಿತನ. ಆದರೆ ಯೇಸು ಸ್ವಾಮಿ ನಿಮ್ಮ ಸಂಗಡ ಇದ್ದಾರೆ. ಆತನು
ನಿಮ್ಮ ಸಂಗಡ ಇದ್ದು ನೀವು ಹೇಳುವುದನ್ನು ಕೇಳಿಸಿಕೊಳ್ಳುವ ಆತನಾಗಿದ್ದಾನೆ. ಮನುಷ್ಯರಿಗೆ ಕೆಲವೊಮ್ಮೆ ನಾವು ಮಾತನಾಡುವಾಗ ಬೋರ್ ಆಗ್ತದೆ, ನಾವು ಮಾತನಾಡುವಾಗ ಕೆಲವರಿಗೆ ಇರಿಟೇಟ್ ಆಗ್ತದೆ. ಆದರೆ ದೇವರಿಗೆ ಯಾವತ್ತೂ ನಾವು ಮಾತನಾಡುವಾಗ ಬೋರ್ ಆಗೋದಿಲ್ಲ, ಇರಿಟೇಟ್ ಮಾಡ್ಕೊಳ್ಳೋದಿಲ್ಲ, ನಮ್ಮನ್ನು ಚುಚ್ಚಿ ಚುಚ್ಚಿ ಮಾತನಾಡೋದಿಲ್ಲ. ಯಾಕೆಂದರೆ ಆತನು ಪ್ರೀತಿಯ ಸ್ವರೂಪನು, ಕರುಣಾಮಯನಾಗಿರುವ ದೇವರು. ಆ ದೇವರ ಬಳಿ ನೀವು ಪ್ರಾರ್ಥನೆ ಮಾಡಿ, ಆ ದೇವರ ಬಳಿ ನೀವು ಸಮಯವನ್ನು ವೆಚ್ಚ ಮಾಡಿ, ಆ ದೇವರ ಬಳಿ ನೀವು ಮಾತನಾಡುವಾಗ ನಿಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಮತ್ತೊಂದು ನಿರೀಕ್ಷೆ ನಿಮ್ಮಲ್ಲಿ ಉಂಟಾಗಲಿಕ್ಕೆ ಸಾಧ್ಯವಾಗ್ತದೆ. ಆನೋಕನು ಎಷ್ಟು ಒಂದು ಸೊಗಸಾದಂತಹ ಒಂದು ಅನ್ಯೂನ್ಯತೆಯನ್ನು ಇಟ್ಟುಕೊಂಡಿದ್ದನ್ನು ನೋಡಿ ದೇವರ ಬಳಿ. ಅವನು ದೇವರ ಹತ್ರ ಮಾತಾಡ್ತಾ ಆತನು ಬಹುದೂರ ಹೋಗ್ತಾನೆ, ಕಾಣದೇನೆ ಹೋಗ್ತಾನೆ. ಒಬ್ಬರು ಹೀಗೆ ಇದನ್ನ ವಿವರಿಸ್ತಾರೆ. ಹೇಗೆ ಅಂದ್ರೆ, ಆನೋಕನು ದೇವರ ಬಳಿ ಮಾತನಾಡುತ್ತಾ ಆತನು ಈ ಒಂದು ಭೂಮಿಯನ್ನ ಬಿಟ್ಟು ಬಹಳ ದೂರ ಹೋಗಿದ್ರು. ನಂತರ ಆದ ಕಾರಣವೇ ಅವರು ದೇವರ ಸಂಗಡವೇ ಉಳ್ಕೊಂಡ್ರು ಎಂದು ಇದನ್ನ ಕೆಲವರು ವಿವರಿಸುವುದನ್ನು ನಾವು ಕಾಣಲ್ಪಡ್ತೇವೆ. ಸೊ ದೇವರೊಟ್ಟಿಗೆ ಮಾತಾಡ್ತಾ ಈ ಭೂಮಿಯಿಂದ ಬಹಳಷ್ಟು ದೂರ ಹೋಗಿದ್ರು ಅಂತ ಹೇಳ್ತಾರೆ. ಹಾಗೆಯೇ ನಾವು ನಮ್ಮ ಜೀವಿತ ಕಾಲದಲ್ಲಿ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆಯಲು ನಮಗೆ ಪ್ರಾರ್ಥನೆಯು ಬಹಳ ಸಹಕಾರಿಯಾಗಿದೆ. ಸಹೋದರ ಸಹೋದರಿಯರೇ, ನಿಮ್ಮ ಯಾವ ವೇದನೆ ಆಗಿರ್ಬೋದು, ದುಃಖ ಆಗಿರ್ಬೋದು, ನಿಮ್ಮಲ್ಲಿ ನಿರೀಕ್ಷೆ ಇಲ್ಲದೆ ಇರ್ಬೋದು, ಭಯ, ಒಂದು ಆತಂಕ, ಮಾನಸಿಕವಾಗಿ ಖಿನ್ನತೆ, ಮುರಿದ ಮನಸ್ಸುಳ್ಳವರಾಗಿರ್ಬೋದು. ವಾಕ್ಯ ಹೀಗೆ ಹೇಳ್ತದೆ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡಿ ಅವರ ಗಾಯಗಳನ್ನು ಕಟ್ಟುವ ಆತನು ಯೇಸು ಸ್ವಾಮಿ ಆಗಿದ್ದಾನೆ. ಇವತ್ತು ನೀವು ಯಾರ ಹತ್ರನೇ ನಿಮ್ಮ ಸಮಸ್ಯೆ ಎಷ್ಟೇ ಹೇಳಿಕೊಳ್ಳಬಹುದು, ಅಥವಾ ನೀವು ಅನೇಕ ಸೈಕ್ಯಾಟ್ರಿಸ್ಟ್ ಆಗಿರ್ಬೋದು, ಕೌನ್ಸಿಲರ್ ಆಗಿರ್ಬೋದು, ಮಹಾ ಪಂಡಿತರು, ಜ್ಞಾನಿಗಳ ಬಳಿಯಲ್ಲಿ ನೀವು ಆಲೋಚನೆನ ಕೇಳ್ಬೋದು. ಅವರು ಯಾರು ಕೂಡ ನಿಮಗೆ ಸಮಾಧಾನವನ್ನು, ನಿರೀಕ್ಷೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಒಂಟಿತನವನ್ನು ಹೋಗಲಾಡಿಸಲು ಸಾಧ್ಯ ಇಲ್ಲ. ಯಾಕಂದರೆ ಯೇಸು ಸ್ವಾಮಿ ಮಾತ್ರ ವಾಗ್ದಾನ ಮಾಡಿದ್ದನ್ನು ಉಳಿಸಿಕೊಳ್ಳುವ ಆತನಾಗಿದ್ದಾನೆ. ಆತನು ನಮಗೆ ವಾಗ್ದಾನ ಮಾಡಿದ್ದಾನೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಎಂದು. ಸೊ ಹಾಗಾಗಿ ದೇವರು ಎಂದಿಗೂ ಕೂಡ ನಮ್ಮನ್ನು ಕೈ ಬಿಡುವಂಥ ದೇವರಲ್ಲ. ನಮ್ಮ ಮುಪ್ಪಿನ ಸಮಯದಲ್ಲಿ, ಎಲ್ಲ ಸಮಯದಲ್ಲೂ ನಮ್ಮನ್ನು ಹೊರುವ ಆತನಾಗಿದ್ದಾನೆ. ನಾವು ಎಷ್ಟೇ ಇರಬಹುದು ಅಥವಾ ಏನೇ ಆಗಿರಬಹುದು, ನಾವು ಯಾವಾಗಲೂ ಆತನ ಮಕ್ಕಳಾಗಿದ್ದೇವೆ. ಆತನು ಯಾವಾಗಲೂ ನಮ್ಮನ್ನು ಮಕ್ಕಳೆಂದು ಪ್ರೀತಿಸುವ ಆತನಾಗಿದ್ದಾನೆ. ಆ ದೇವರ ಬಳಿ ನಿಮ್ಮ ಒಂದು ಚಿಂತೆ, ದುಃಖ, ಭಾರ ಏನೇ ಇದ್ರೂ ನೀವು ಪ್ರಾರ್ಥನೆಯ ಮೂಲಕವಾಗಿ ಆತನೊಟ್ಟಿಗೆ ಸಮಯ ಕಳೆಯಬಹುದು. ಆತನೊಟ್ಟಿಗೆ ನೀವು ಅನ್ಯೂನ್ಯತೆ ಇಟ್ಟುಕೊಳ್ಬೋದು, ಸಂಬಂಧ ಇಟ್ಕೊಳ್ಬೋದು. ಬಹಳ ಸೊಗಸಾದಂಥ, ಬಹಳ ವಿಶೇಷವಾದಂತಹ ಒಂದು ಸಮಾಧಾನ ಮತ್ತು ಶಾಂತಿ, ಸಂತೋಷ ನೀವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಯಾವಾಗ ಅಂದರೆ ನೀವು ದೇವರೊಟ್ಟಿಗೆ ಸಮಯವನ್ನು ಕಳೆಯುವಾಗ, ದೇವರೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳುವಾಗ. ಮೂರನೇದಾಗಿ ನಾವು ನೋಡುವುದಾದರೆ, ಪ್ರಾರ್ಥನೆಯಿಂದ ನಾವು ಶುದ್ಧೀಕರಣ ಹೊಂದಕ್ಕೆ ಸಾಧ್ಯವಾಗ್ತದೆ. ಅನೇಕ ಸಲ ನಮ್ಮ ಜೀವಿತದಲ್ಲಿ ಅನೇಕ ಕೆಟ್ಟ ಆಲೋಚನೆಗಳು, ಅನೇಕ ವಿಧವಾದಂಥ ಪಾಪಗಳು ನಮ್ಮಲ್ಲಿ ಬರುವಾಗ, ನಾವು ಪ್ರಾರ್ಥನೆ ಪ್ರಾರ್ಥಿಸುವಾಗ ಅದನ್ನು ಅರಿಕೆ ಮಾಡಿ ದೇವರಲ್ಲಿ ಒಪ್ಪಿಸಿಕೊಟ್ಟು ಬಿಡುವಾಗ, ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಪಡಿಸುವಾಗ ನಾವು ಪರಿಶುದ್ಧವಾಗಲಿಕ್ಕೆ ಸಾಧ್ಯವಾಗ್ತದೆ. ಈ ಪ್ರಾರ್ಥನೆ ಮಾಡುವಾಗ ನಮ್ಮಲ್ಲಿ ಈ ಶುದ್ಧೀಕರಣ ಬರುವಾಗ ನಮಗೊಂದು ದೈವಿಕವಾದ ಸಮಾಧಾನ ಸಿಗಲ್ಪಡಲಿಕ್ಕೆ ಸಾಧ್ಯವಾಗ್ತದೆ. ಇಂದು ಅನೇಕರು ಸಮಾಧಾನ ಬಾರಿಸಲ್ಪಟ್ಟಿರುವ ಮುಖ್ಯ ಕಾರಣ ಏನಂದರೆ ಪಾಪವೇ ಆಗಿದೆ. ಅವರು ಮಾಡಿದಂತಹ ತಪ್ಪೇ ಅವರ ಮನಸ್ಥಿತಿಗಳನ್ನು ಚುಚ್ಚುತ್ತಾ, ಅವರ ಮನಸ್ಸಾಕ್ಷಿಗಳು ಅವರನ್ನು ಚುಚ್ಚುತ್ತಾ ತಪ್ಪಿತಸ್ಥ ಮನೋಭಾವನೆಯಲ್ಲಿ ಎಷ್ಟೋ ಜನರು ಜೀವಿಸ್ತಾ ಸಮಾಧಾನ ಇಲ್ಲದೆ ಇದ್ದಾರೆ. ಆದರೆ ಯಾವಾಗ ನೀವು ಯೇಸು ಕ್ರಿಸ್ತನ ಬಳಿಗೆ ಬಂದು ಪ್ರಾರ್ಥನೆನ ಮಾಡ್ತಿರೋ, ಪ್ರಾರ್ಥನೆಯಿಂದ ನಿಮ್ಮ ಜೀವಿತದಲ್ಲಿ ನೀವು ಒಂದು ಶುದ್ಧೀಕರಣವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಯೇಸು ಕ್ರಿಸ್ತನ ರಕ್ತದಿಂದ ಆತನು ನಿಮ್ಮನ್ನು ಶುದ್ಧೀಪಡಿಸುವ ಆತನಾಗಿದ್ದಾನೆ. ನಾವು ಕಾಣಲ್ಪಡ್ತೇವೆ ಫರಿಸಾಯನು ಮತ್ತು ಪಾಪಿಯ ಪ್ರಾರ್ಥನೆ. ಪಾಪಿಯು ಬಂದು ಪ್ರಾರ್ಥಿಸುವಾಗ, ದೇವರೇ, ನಾನು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡ್ಲಿಕ್ಕೂ ಕೂಡ ನಾನು ಯೋಗ್ಯನಲ್ಲ ಎಂದು ತನ್ನನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸಿದಂಥ ವ್ಯಕ್ತಿಯ ಪ್ರಾರ್ಥನೆಯು ಕೇಳಲ್ಪಟ್ಟಿತ್ತು. ಹಾಗಾದರೆ ಆ ಪ್ರಾರ್ಥನೆಯಿಂದ ಅವನ ಪಾಪವು ಕ್ಷಮಿಸಲ್ಪಟ್ಟಿತ್ತು. ಅದೇ ರೀತಿಯಾಗಿ ಇಂದು ನೀವು ಯಾವ ವಿಧವಾದ ಪಾಪದಲ್ಲಿ
ಪಾಪದಲ್ಲಿದ್ದೀರಾ, ನೀವು ಪ್ರಾರ್ಥಿಸಿರಿ, ಮೊಣಕಾಲೂರಿ, ಏಸಪ್ಪ ನಿಮ್ಮ ರಕ್ತದಿಂದ ನಮ್ಮನ್ನು ಶುದ್ಧಿಪಡಿಸಿರಿ, ನಮ್ಮ ಆತ್ಮ, ಪ್ರಾಣ, ಶರೀರ, ನಮ್ಮ ಆಲೋಚನೆಗಳನ್ನು ಶುದ್ಧಿಪಡಿಸಿರಿ ಎಂದು ನೀವು ಮೊಣಕಾಲೂರಿ ಪಶ್ಚಾತ್ತಾಪದಿಂದ ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ನೀವು ಪ್ರಾರ್ಥಿಸುವಾಗ ಆ ಶುದ್ಧೀಕರಣವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಮೂರನೇದಾಗಿ ಯಾಕೆ ಪ್ರಾರ್ಥನೆನ ಮಾಡಬೇಕಂದ್ರೆ ನಮ್ಮ ಜೀವಿತದಲ್ಲಿ ಶುದ್ಧೀಕರಣ, ನಮ್ಮ ಆಲೋಚನೆಗಳಲ್ಲಿ ನೀವು ಪ್ರಾರ್ಥಿಸುವಾಗ, ನೀವು ಹೆಚ್ಚಾಗಿ ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಳುವಾಗ ನಿಮ್ಮಲ್ಲಿ ಈ ಕೆಟ್ಟ ಆಲೋಚನೆಗಳು, ಈ ಲೋಕದ ಸಂಬಂಧವಾದ ವಿಷಯಗಳಲ್ಲಿ ಜಯ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲವಾದರೆ ನೀವು ಅನೇಕರು ಬಿದ್ದು ಹೋಗ್ಲಿಕ್ಕೆ ಕಾರಣ ಏನಂದರೆ ಪ್ರಾರ್ಥನೆಯಲ್ಲಿ ದೃಢವಾಗಿಲ್ಲ, ಪ್ರಾರ್ಥನೆಯಲ್ಲಿ ಒಪ್ಪಿಸಿಕೊಡ್ತಾ ಇಲ್ಲ. ಆಲೋಚನೆಗಳು ಬರುವಾಗ, ಶೋಧನೆಗಳು ಬರುವಾಗ, ಬಲಹೀನತೆಗಳು ಉಂಟಾಗುವಾಗ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ. ದೇವರು ನಿಮಗೆ ಸಹಾಯಕನಾಗಿದ್ದಾನೆ. ನಾಲ್ಕನೇದಾಗಿ ಯಾಕೆ ನಾವು ಪ್ರಾರ್ಥನೆಯನ್ನ ಮಾಡಬೇಕೆಂದರೆ ದೇವರ ಕುರಿತಾಗಿ ಹೆಚ್ಚಾಗಿ ತಿಳಿದುಕೊಳ್ಳಲು ಪ್ರಾರ್ಥನೆನ ಮಾಡಬೇಕು. ನಾವು ಒಂದು ವ್ಯಕ್ತಿಯ ಸಂಗಡ ಹೆಚ್ಚಾಗಿ ಒಳ್ಳೆಯ ಸಂಬಂಧ ಇಟ್ಟುಕೊಳ್ಳಬೇಕೆಂದರೆ ಆ ವ್ಯಕ್ತಿಯ ಕುರಿತಾಗಿ ನಮಗೆ ಹೆಚ್ಚಾದ ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಒಬ್ಬ ವ್ಯಕ್ತಿಯ ಸಂಗಡ ಹೆಚ್ಚಾಗಿ ಅವರ ಗುಣಗಳನ್ನು ತಿಳಿದುಕೊಳ್ಳಬೇಕಂದ್ರೆ ಅವರ ಸಂಗಡ ಹೆಚ್ಚು ಸಮಯವನ್ನು ನಾವು ಕಳೆಯಬೇಕಾಗ್ತದೆ. ಅದೇ ರೀತಿಯಾಗಿ ದೇವರ ಬಗ್ಗೆ ನಾವು ಹೆಚ್ಚಾಗಿ ತಿಳಿದುಕೊಳ್ಳಬೇಕಾದ್ರೆ ಪ್ರಾರ್ಥನೆಯ ಮೂಲಕವಾಗಿ ನಾವು ದೇವರ ಕುರಿತಾಗಿ ಹೆಚ್ಚಾಗಿ ತಿಳಿದುಕೊಳ್ಳಬಹುದಾಗಿದೆ. ಹಾಗಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆಯನ್ನು ಮಾಡುವಾಗ ಕ್ರಿಸ್ತನ ಕುರಿತಾಗಿ ಅನೇಕ ಒಂದು ವಿಷಯಗಳು ನಮಗೆ ತಿಳಿಯಪಡ್ತದೆ. ನೀವೊಬ್ಬ ಪ್ರೀತಿಸ್ತಾ ಇದ್ದೀರಾ ಒಂದು ವ್ಯಕ್ತಿ ಅಂದರೆ ನೀವು ಏನು ಮಾಡ್ತೀರಾ, ಆ ವ್ಯಕ್ತಿಯ ಸಂಗಡ ಹೆಚ್ಚು ಕಾಲವನ್ನು ಕಳಿತೀರಾ, ಆ ವ್ಯಕ್ತಿಯ ಸಂಗಡ ಆ ವ್ಯಕ್ತಿಗೆ ಇಷ್ಟವಾಗುವ ರೀತಿಯಲ್ಲಿ ನಡೆದುಕೊಳ್ತೀರಾ. ಅದೇ ರೀತಿಯಾಗಿ ನಾವು ಸಹ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಸಮಯವನ್ನು ಕಳೆಯುವವರಾಗಬೇಕು. ಯಾಕೆಂದರೆ ನಾವು ದೇವರ ಕುರಿತಾಗಿ ನಾವು ಹೆಚ್ಚಾಗಿ ತಿಳಿದುಕೊಳ್ಳದೇ ಇದ್ದರೆ ಈ ಲೋಕದಲ್ಲಿರುವಂಥ ಸುಳ್ಳಾದ ಸಂಗತಿಗಳನ್ನು ಸತ್ಯವೆಂದು ನಂಬಿ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಸೋತು ಹೋಗ್ತೇವೆ. ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಕುಂದು ಹೋಗಲಿಕ್ಕೆ ಇದು ಕಾರಣವಾಗ್ತದೆ. ಆದ ಕಾರಣವೇ ಸತ್ಯವುಳ್ಳ ದೇವರನ್ನು ನಾವು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳುವುದಾದರೆ, ಆತನಲ್ಲಿ ನಂಬಿಕೆ ಇಡುವುದಾದರೆ, ಆತನ ಗುಣಾತಿಶಯಗಳನ್ನು, ಆತನ ಪ್ರಭಾವವನ್ನು, ಆತನ ಮಹಿಮೆಯನ್ನು, ನಾವು ಆತನ ಕೃಪೆಯನ್ನು, ಪ್ರೀತಿಯನ್ನು ನಾವು ಅರ್ಥೈಸಿಕೊಂಡಿದ್ದರೆ ನಾವು ಸೈತಾನನ ಸುಳ್ಳಿಗೆ ನಾವು ಬೀಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಅನೇಕ ಸಲ ನಾವು ಕೆಲವೊಮ್ಮೆ ತುಂಬ ಚೆನ್ನಾಗಿ ಆತ್ಮಿಕ ಜೀವಿತದಲ್ಲಿ ಹೋಗ್ತಾ ಇರ್ತೇವೆ. ಕೆಲವೊಮ್ಮೆ ಶೋಧನೆಗಳು ಬರುವಾಗ, ನಾವು ಬಿದ್ದು ಹೋಗುವಾಗ, ಏನೋ ಒಂದು ತಪ್ಪು ಕಾರ್ಯ ನಡೆಯಬಹುದು ಅಥವಾ ಪಾಪದ ಕಾರ್ಯಗಳನ್ನು ಮಾಡುವಾಗ ಸೈತಾನನು ನಮಗೆ ಮೊದಲನೇದಾಗಿ ತಿಳಿಸುವುದೇನೆಂದರೆ, ನೀನು ಪಾಪಿ, ಈಗ ನೀನು ಪ್ರಾರ್ಥನೆನ ಮಾಡಿದರೆ ದೇವರು ಕೇಳೋದಿಲ್ಲ, ದೇವರು ನಿನಗೆ ಅಷ್ಟೊಂದು ಉಪಕಾರ ಮಾಡಿದ್ರು, ಅಷ್ಟೆಲ್ಲ ಕಾರ್ಯವನ್ನು ಮಾಡಿದ ದೇವರಿಗೆ ನೀನು ಮೋಸ ಮಾಡಿದ್ಯಾ ಎಂದು ತಪ್ಪಿತಸ್ಥ ಮನೋಭಾವನೆಯನ್ನು ಹುಟ್ಟಿಸಿ ನಮ್ಮಲ್ಲಿ ಒಂದು ಕಳವಳದ ಮನಸ್ಸನ್ನು ಹುಟ್ಟಿಸಿ ದೇವರಿಂದ ದೂರಪಡಿಸುವಂಥ ಕಾರ್ಯವನ್ನು ಸೈತಾನನು ಮಾಡ್ತಾನೆ. ಯಾವಾಗ ಅಂದರೆ ದೇವರ ಕುರಿತಾಗಿ ನಾವು ಹೆಚ್ಚಾಗಿ ತಿಳಿದುಕೊಳ್ಳದೇ ಇರುವಾಗ. ಯಾಕೆಂದರೆ ನಾವು ಸತ್ಯವೇದದಲ್ಲಿ ಕಾಣ್ತೇವೆ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಕಾಣಲ್ಪಡ್ತೇವೆ, ನಮಗೆ ಯುದ್ಧ ಇರುವುದು ಯಾರ ಸಂಗಡ ಅಂದರೆ ಮನುಷ್ಯ ಮಾತ್ರ ಸಂಗಡದವರಲ್ಲ, ನಮಗೆ ಸೈತಾನನ ಸಂಗಡ ನಮಗೆ ಯುದ್ಧ ಇರುವುದು. ಈ ಆತ್ಮಿಕ ಜೀವಿತದಲ್ಲಿ ನಮಗೆ ಯುದ್ಧ ಇರುವಾಗ ಸೈತಾನನು ಯಾವಾಗಲೂ ನಮ್ಮನ್ನು ದೇವರಿಂದ ಬೇರ್ಪಡಿಸಬೇಕು, ನಮ್ಮ ಆತ್ಮ ನಷ್ಟವಾಗಬೇಕೆಂದೇ ಆತನು ಯೋಜನೆಗಳನ್ನು ಮಾಡ್ತಾ ಇರ್ತಾನೆ. ಆ ಸಮಯಗಳಲ್ಲಿ ನಾವು ಸರಿಯಾಗಿ ನಾವು ದೇವರ ಬಳಿ ಅರ್ಥ ಮಾಡಿಕೊಂಡಿದ್ದರೆ, ದೇವರ ಪ್ರೀತಿಯನ್ನು, ದೇವರ ಕೃಪೆ, ಕರುಣೆಯನ್ನು ಅರ್ಥೈಸಿಕೊಂಡಿದ್ದರೆ ಸೈತಾನನ ಸುಳ್ಳಿಗೆ ನಾವು ನಂಬೋದಿಲ್ಲ. ಎಷ್ಟೋ ಯವನಸ್ಥರು ಇಂದು ತಮ್ಮ ಜೀವಿತವನ್ನು ನಷ್ಟಪಡಿಸಿಕೊಂಡಿರುವುದು ದೇವರಿಂದ ದೂರ ಹೋಗಿರುವ ಕಾರಣ ಏನೆಂದರೆ ಈ ಸುಳ್ಳನ್ನು ನಂಬಿ ಎಷ್ಟೋ ಜನರು ಇಂದು ದೇವರಿಂದ ದೂರ ಹೋಗಿದ್ದಾರೆ. ಸಹೋದರ ಸಹೋದರಿಯರೇ, ಯಾವ ವಿಧವಾದ ಪಾಪದಲ್ಲಿದ್ದೀರಾ, ಪಾಪವನ್ನು ದೇವರ ಕರಗಳಿಗೆ ಒಪ್ಪಿಸಿಕೊಟ್ಟು ಆತನು ಕ್ಷಮಿಸಲಾರದೆ ಇರುವಂಥ ತಪ್ಪುಗಳು ಒಂದೂ ಇಲ್ಲ. ಆತನು ನಿಮ್ಮ ಪಾಪಗಳನ್ನು ಕ್ಷಮಿಸುವಂಥವನಾಗಿದ್ದಾನೆ. ವಾಕ್ಯ ಹೀಗೆ ಹೇಳ್ತದೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೋ ಆತನು ಅದನ್ನು ಹಿಮದ ಹಾಗೆ ಬಿಳುಪಾಗಿ ಮಾಡುವ ದೇವರಾಗಿದ್ದಾನೆ. ನೀವು ಆತನ ಸನ್ನಿಧಿಗೆ ಹೋಗಿ ನಿಮ್ಮ ಹೃದಯವನ್ನು ಆತನಿಗೆ ಒಪ್ಪಿಸಿಕೊಡಿರಿ, ಆತನು ಅದನ್ನು ಸರಿ ಮಾಡುವ ಆತನಾಗಿದ್ದಾನೆ. ಎಷ್ಟೋ ಜನರು ಅದನ್ನು ಮಾಡದೆ ದೇವರಿಂದ ದೂರ ಹೋಗಿ ಪ್ರಾರ್ಥನೆಯನ್ನು ಮಾಡೋದಿಲ್ಲ, ಆರಾಧನೆಯನ್ನು ಮಾಡೋದಿಲ್ಲ,
ಮಾಡೋದಿಲ್ಲ, ಸತ್ಯವೇದ ಧ್ಯಾನ ಮಾಡೋದಿಲ್ಲ, ದೇವರ ಕುರಿತಾಗಿರುವಂತಹ ಆಸಕ್ತಿ ಆತ್ಮಿಕವಾಗಿ ಅನೇಕರು ಕುಂದಿ ಹೋಗಿ ಸೋತು ಹೋಗಿ ಸತ್ತಂಥ ಪರಿಸ್ಥಿತಿಯಲ್ಲಿ ಎಷ್ಟೋ ಜನರು ಇಂದು ಜೀವಿಸ್ತಾ ಇದ್ದಾರೆ. ಆದರೆ ನಾವು ಹೆಚ್ಚು ಪ್ರಾರ್ಥನೆ ಮಾಡುವಾಗ, ಹೆಚ್ಚು ವಾಕ್ಯಗಳನ್ನು ಓದುವಾಗ, ಹೆಚ್ಚು ದೇವರೊಟ್ಟಿಗೆ ಸಹವಾಸ ಇಟ್ಟುಕೊಳ್ಳುವಾಗ ನನ್ನ ದೇವರು ಎಂಥವನು, ನನ್ನ ದೇವರು ಯಾರಾಗಿದ್ದಾರೆ ಎಂದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯವಾಗ್ತದೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಹೆಚ್ಚಾದ ಸಂಬಂಧ ದೇವರೊಟ್ಟಿಗೆ ನಾವು ಇಟ್ಟುಕೊಳ್ಳಬೇಕು. ಯಾಕೆ ಪ್ರಾರ್ಥನೆ ಮಾಡಬೇಕು ಅಂದರೆ ಪ್ರಾರ್ಥನೆಯು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ದೇವರು ಕೊಟ್ಟಿರುವಂಥ ಆಯುಧ ಆಗಿದೆ. ಈ ಲೋಕದಲ್ಲಿ ನಮಗೆ ಯುದ್ಧ ಇದೆ ಎಂದು ನಮಗೆ ವಾಕ್ಯ ಹೇಳುತ್ತದೆ. ಆ ಯುದ್ಧವನ್ನು ಗೆಲ್ಲಬೇಕಂದ್ರೆ ಸರ್ವಾಯುಧವನ್ನು ಧರಿಸಿಕೊಳ್ಳಬೇಕು. ಪ್ರಾರ್ಥನೆಯು ಕೂಡ ಸರ್ವಾಯುಧಗಳಲ್ಲಿ ಒಂದು ಆಯುಧ ಆಗಿದೆ. ಪ್ರಾರ್ಥನೆ ಎಂಬ ಆಯುಧವನ್ನು ನೀವು ಧರಿಸಿಕೊಳ್ಳದೇ ಇದ್ರೆ ಯುದ್ಧದಲ್ಲಿ ನೀವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. 18ನೇ ವಚನದಲ್ಲಿ ನಾವು ಕಾಣಲ್ಪಡ್ತೇವೆ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನ ಪ್ರಾರ್ಥಿಸಿರಿ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳ್ತದೆ, ನಾವು ಎಲ್ಲ ಸಮಯದಲ್ಲೂ ಏನು ಮಾಡಬೇಕು? ಪವಿತ್ರಾತ್ಮ ಪ್ರೇರಿತರಾಗಿ ಸಕಲ ವಿಧವಾದ ಪ್ರಾರ್ಥನೆಯಿಂದ ವಿಜ್ಞಾಪನೆಯಿಂದ ಕೂಡಿದವರಾಗಿರಬೇಕು. ಆಗ ಮಾತ್ರವೇ ನಾವು ದೇವರು ಕೊಡುವಂತಹ ಸರ್ವಾಯುಧವನ್ನು ಧರಿಸಿಕೊಳ್ಳುವಾಗ ಮಾತ್ರವೇ ನಮಗೆ ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ಈ ಯುದ್ಧ ಕಠಿಣವಾದ ಯುದ್ಧವನ್ನು ನಿಮ್ಮ ಜ್ಞಾನದಿಂದಾಗಲಿ ಅಥವಾ ನಿಮ್ಮ ಬಲದಿಂದಾಗಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ದೇವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಂದ್ರೆ ಪ್ರಾರ್ಥನೆಯು ಬಹಳ ಮುಖ್ಯವಾಗಿದೆ. ಅದೇ ರೀತಿಯಾಗಿ ನಾವು ನೋಡುವುದಾದರೆ ಮತ್ತೆ ಯಾಕೆ ಪ್ರಾರ್ಥನೆ ಮಾಡಬೇಕಂದ್ರೆ ನಮಗೊಂದು ಆತ್ಮಿಕವಾಗಿ ಯುದ್ಧ ಇದೆ. ಕೆಲವೊಮ್ಮೆ ನಮ್ಮಲ್ಲಿ ಕಣ್ಣಿಗೆ ಕಾಣುವಂಥ ಯುದ್ಧಗಳನ್ನು ನೋಡ್ತೇವೆ, ಕಣ್ಣಿಗೆ ಕಾಣದೇ ಇರುವಂಥ ಯುದ್ಧ ನೋಡ್ತೇವೆ. ಕಣ್ಣಿಗೆ ಕಾಣುವಂಥ ಯುದ್ಧದಲ್ಲಿ ಕೆಲವೊಮ್ಮೆ ಗೆಲ್ಲಬಹುದು, ಆದರೆ ಕಣ್ಣಿಗೆ ಕಾಣದೇ ಇರುವಂಥ ಯುದ್ಧದಲ್ಲಿ ಹೇಗೆ ಯುದ್ಧ ಬರ್ತದೆ, ಹೇಗೆ ಇದನ್ನು ಜಯಿಸುವುದು ನಮಗೆ ಗೊತ್ತಾಗೋದಿಲ್ಲ. ಆದ ಕಾರಣವೇ ಹಾಗಾದರೆ ಈ ಯುದ್ಧ ಯಾವುದು ಅಂತ ನೀವು ನೆನೆಸ್ತಾ ಇರುವುದಾದರೆ ನಾವು ವಚನವನ್ನು ಓದೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಇವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತದೆ. ಒಂದಕ್ಕೊಂದು ಏನು ಮಾಡುತ್ತದೆ ಅಂದರೆ ಹೋರಾಡುತ್ತದೆ. ಈ ಹೋರಾಟದಲ್ಲಿ ಶರೀರ ಮತ್ತು ಆತ್ಮ ನಮ್ಮಲ್ಲಿ ಯಾವಾಗಲೂ ಹೋರಾಡ್ತಾ ಇರ್ತದೆ. ಏನಂದರೆ ಶರೀರ ಈ ಲೋಕದ ಒಂದು ವಿಷಯಗಳನ್ನು ಆಶಿಸುವಂಥದ್ದಾಗಿದೆ. ಯಾಕೆ ಈ ಲೋಕದ ವಿಷಯವನ್ನು ಆಶಿಸುವಂಥದ್ದಾಗಿದೆ ಅಂದರೆ ಈ ಶರೀರ ಬಂದಿರುವಂಥದ್ದು ಮಣ್ಣಿನಿಂದ, ಎಲ್ಲಿಂದ ಬಂದಿರುತ್ತದೋ ಅದನ್ನೇ ಆಶಿಸುವಂಥದ್ದಾಗಿದೆ. ಈ ಶರೀರ ಮಣ್ಣಿನಿಂದ ಬಂದಿರುವಂಥದ್ದು, ಅದಕ್ಕೆ ಈ ಮಣ್ಣಿನಲ್ಲಿರುವಂತಹ ಅನೇಕ ವಿಷಯಗಳನ್ನು ಈ ಶರೀರವು ಆಶಿಸ್ತದೆ. ಆದರೆ ಆತ್ಮನು ಬಂದಿರುವುದು ಎಲ್ಲಿಂದ ಅಂದರೆ ದೇವರಿಂದ ಬಂದಿರುವಂಥದ್ದು. ಆತ್ಮನು ಯಾವಾಗಲೂ ಇಚ್ಛಿಸುವುದು ಪ್ರಾರ್ಥನೆ, ದೇವರ ಸಹವಾಸ, ದೇವರ ಐಕ್ಯತೆ. ದೇವರಿಗಾಗಿಯೇ ಈ ಆತ್ಮ ಯಾವಾಗಲೂ ಮಿಡಿತಾ ಇರ್ತದೆ, ಅಭಿಲಾಷಿಸ್ತಾ ಇರ್ತದೆ. ಹಾಗಾಗಿ ಈ ಒಂದು ಯುದ್ಧದಲ್ಲಿ ನಾವು ಗೆಲ್ಲಬೇಕಂದ್ರೆ ನಮ್ಮ ಆತ್ಮವನ್ನ ಬಲಿಷ್ಠವಾಗಿ ಮಾಡಬೇಕು. ಯಾಕೆ ಬಲಿಷ್ಠವಾಗಿ ಮಾಡಬೇಕಂದ್ರೆ ಒಂದು ಯುದ್ಧದಲ್ಲಿ ಅಥವಾ ಒಂದು ಹೋರಾಟದಲ್ಲಿ ಯಾರು ಗೆಲ್ತಾರೆ ಅಂದರೆ ಬಲಿಷ್ಠವಾಗಿ ಯಾರಿರ್ತಾರೋ ಅವರು ಗೆಲ್ಲುವುದನ್ನು ನಾವು ಕಾಣಲ್ಪಡ್ತೇವೆ. ಅದೇ ರೀತಿಯಾಗಿ ಆತ್ಮವು ಬಲಿಷ್ಠವಾಗಿದ್ರೆ ಶರೀರ ಭಾವದ ಅಭಿಲಾಷೆಗಳನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. ಆತ್ಮದಲ್ಲಿ ಪ್ರಾರ್ಥನೆ ಇಲ್ಲ, ದೇವರ ಸಹವಾಸವಿಲ್ಲ, ದೇವರ ಅನ್ಯೂನ್ಯತೆ ಇಲ್ಲ, ದೇವರೊಟ್ಟಿಗೆ ಯಾವುದೇ ಸಂಭಾಷಣೆ ಇಲ್ಲ, ದೇವರನ್ನು ಆರಾಧಿಸ್ತಾ ಇಲ್ಲ, ದೇವರಿಗೆ ಹೃದಯದಲ್ಲಿ ಸ್ಥಳ ಕೊಡದೆ, ದೇವರ ಮೇಲೆ ನಂಬಿಕೆ ಇಡದೆ, ದೇವರಿಂದ ಸಂಪೂರ್ಣವಾಗಿ ದೂರವಿದ್ದು ಆತ್ಮಿಕವಾಗಿ ಸತ್ತಂಥ ಜೀವಿತದಲ್ಲಿ ಯಾವಾಗಲೂ ಶರೀರ ಭಾವದ ಅಭಿಲಾಷೆಗಳೇ ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ನೀವು ಆತ್ಮನನ್ನು ಪುಷ್ಟಿಗೊಳಿಸುವಾಗ ನಿಮ್ಮ ಶರೀರ ಭಾವದ ಎಲ್ಲ ವಿಧವಾದಂತಹ ಈ ಶರೀರ ಏನು ಅಭಿಲಾಷಿಸ್ತದೋ ಅದರ ವಿರುದ್ಧವಾಗಿ ಆತ್ಮನಿಗೆ ಹೋರಾಡಲಿಕ್ಕೆ
ಬಹಳವಾಗಿ ಸಹಾಯಕವಾಗ್ತದೆ. ಆದರೆ ನೀವು ಈ ಶರೀರಕ್ಕೆ ಹೆಚ್ಚು ಲೋಕದ ವಿಷಯಗಳು, ಸೀರಿಯಲ್, ಟಿವಿ, ಸಿನಿಮಾ ಆಗಿರ್ಬೋದು, ಅದೇ ರೀತಿಯಾಗಿ ಅನೇಕ ಕಾರ್ಯಗಳನ್ನು ನೀವು ಒತ್ತು ಕೊಡುವುದಾದರೆ, ಹಣಕ್ಕೆ ಹಾಗೂ ಸ್ನೇಹಿತರಿಗೆ ಇದಕ್ಕೆಲ್ಲ ಹೆಚ್ಚು ಒತ್ತು ಕೊಡಬೇಕು. ಆದರೆ ಹೆಚ್ಚು ದೇವರಿಗಿಂತ ಹೆಚ್ಚಾಗಿ ನಾವು ಯಾವುದಕ್ಕೆ ಒತ್ತು ಕೊಡ್ತೇವೋ ಅದು ವಿಗ್ರಹ ಆರಾಧನೆ ಆಗಿದೆ ಎಂದು ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ಹಾಗಾಗಿ ಈ ಆತ್ಮಿಕವಾದ ಯುದ್ಧವನ್ನು ನಾವು ಗೆಲ್ಲಬೇಕು. ಈ ಹೋರಾಟವನ್ನು ನಾವು ಗೆಲ್ಲಬೇಕಂದ್ರೆ ಅನೇಕರು ಈ ಹೋರಾಟದಲ್ಲಿ ಸೋತು ನೊಂದು ಹೋಗಿದ್ದಾರೆ. ನಾನು ದೇವರಿಗಾಗಿ ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಒಳ್ಳೆಯದನ್ನ ಮಾಡಬೇಕು ಅಂದ್ಕೊಳ್ತೇನೆ, ಆದರೆ ನನಗೆ ಒಳ್ಳೆಯದನ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದರೆ ನಿಮ್ಮ ಆತ್ಮವನ್ನು ನೀವು ಗಟ್ಟಿಗೊಳಿಸಿಲ್ಲ, ನಿಮ್ಮ ಆತ್ಮಕ್ಕೆ ನೀವು ಸರಿಯಾಗಿ ಫೀಡ್ ಮಾಡ್ತಾ ಇಲ್ಲ. ನಿಮ್ಮ ಆತ್ಮಕ್ಕೆ ಬೇಕಾಗಿರುವಂತಹ ಅವಶ್ಯಕತೆಗಳು ಪ್ರಾರ್ಥನೆ, ಆರಾಧನೆ, ದೇವರ ಸಹವಾಸ, ದೇವರ ವಾಕ್ಯ, ಇವುಗಳನ್ನು ನೀವು ಹೆಚ್ಚಾಗಿ ಆತ್ಮಕ್ಕೆ ಕೊಡುವಾಗ ಮಾತ್ರವೇ ಈ ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲವಾದರೆ ಸಾಧ್ಯವಾಗೋದಿಲ್ಲ. ಯಾಕೆಂದರೆ ನಾವು ಈ ಲೋಕದಲ್ಲಿ ಬದುಕುವಾಗ ಈ ಶರೀರ ಯಾವಾಗಲೂ ಈ ಲೋಕದ ವಿಷಯಗಳನ್ನೇ ಅಭಿಲಾಷಿಸುವಂಥದ್ದಾಗಿದೆ. ಹಾಗಾಗಿ ಪರಲೋಕಕ್ಕೆ ಸಂಬಂಧಪಟ್ಟ ಈ ಆತ್ಮ ಶರೀರ ಒಂದರಲ್ಲಿ ಇರೋದಕ್ಕೆ ಒಂದಕ್ಕೊಂದು ಏನು ಮಾಡ್ತಾ ಇರ್ತದೆ ಅಂದರೆ ಹೋರಾಟ ಇದ್ದೇ ಇರ್ತದೆ. ನಾವು ಸಾಯುವವರೆಗೂ ಈ ಹೋರಾಟ ಇರ್ತದೆ. ಅದಕ್ಕಾಗಿಯೇ ಈ ಪ್ರಾರ್ಥನೆ, ಈ ಒಂದು ಹೋರಾಟದಲ್ಲಿ ಆತ್ಮವು ಗೆಲ್ಲಬೇಕು, ದೇವರಿಗಾಗಿ ನಾವು ಜೀವಿಸಬೇಕಂದ್ರೆ ಈ ಪ್ರಾರ್ಥನೆ ನಮಗೆ ಬಹಳ ಅವಶ್ಯವಾಗಿದೆ. ಈ ಪ್ರಾರ್ಥನೆಯಿಂದ ನಾವು ಆತ್ಮಿಕವಾಗಿ ನಾವು ಗೆಲ್ಲುವಂಥವರಾಗಿದ್ದೇವೆ. ಹಾಗೆ ಈ ಲೋಕದಲ್ಲಿ ಬರುವಂಥ ಅನೇಕ ಈ ಹೋರಾಟದಲ್ಲಿ ನಾವು ಗೆಲ್ಲಕ್ಕೆ ಸಾಧ್ಯವಾಗ್ತದೆ ಸಹೋದರ ಸಹೋದರಿಯರೇ. ಹಾಗಾಗಿ ನಮಗೆ ಪ್ರಾರ್ಥನೆಯು ಬಹು ಮುಖ್ಯವಾಗಿರುವಂಥ ಕಾರ್ಯ ಆಗಿದೆ. ನಾವು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಓದ್ತೇವೆ: ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ಸೆರೆಹಿಡಿದು. ಕ್ರಿಸ್ತನಿಗೆ ವಿಧೇಯರಾಗುವಂತೆ ನಾವು ಸೆರೆಹಿಡಿಯಬೇಕು. ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ನಾವು ಸೆರೆಹಿಡಿಯುವಾಗ ಮಾತ್ರವೇ ಈ ಆತ್ಮೀಕವಾದ ಯುದ್ಧದಲ್ಲಿ ನಾವು ಗೆಲ್ಲಕ್ಕೆ ಸಾಧ್ಯವಾಗ್ತದೆ. ದೇವರಿಂದ ದೂರ ಮಾಡುವಂಥ ಕಾರ್ಯಗಳನ್ನು ನಾವು ಮೊದಲು ವಿಸರ್ಜಿಸಬೇಕು. ನಾವು ವಿಸರ್ಜಿಸದೇ ಇದ್ದರೆ ನಾವು ಈ ಶರೀರದ ಒಂದು ಅಭಿಲಾಷಿಸುವಂಥ ಕಾರ್ಯಗಳಲ್ಲಿ, ಶರೀರಕ್ಕೆ ಸಂಬಂಧಪಟ್ಟಂತಹ ಒಂದು ಶೋಧನೆಗಳು ಬರುವಾಗ ನಾವು ಜಯಿಸಲಿಕ್ಕೆ ಅದು ಸಾಧ್ಯವಾಗೋದಿಲ್ಲ. ಆದ ಕಾರಣ ನಮಗೆ ಯಾವುದು ದೇವರಿಂದ ದೂರ ಮಾಡುವಂಥ ಕಾರ್ಯಗಳಿದೆಯಲ್ಲ, ಆ ಕಾರ್ಯಗಳನ್ನು ನಾವು ವಿಸರ್ಜಿಸಿ ಬಿಡಬೇಕು, ಆ ಕಾರ್ಯಗಳನ್ನು ತೆಗೆದು ಹಾಕಬೇಕು. ಆಗ ಮಾತ್ರವೇ ನಾವು ಹೇಗಿರಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ದೇವರನ್ನು ಮೆಚ್ಚಿಸಲಿಕ್ಕೆ, ಈ ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಕರ್ತನಾದಂಥ ದೇವರು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಯಾಕೆ ಪ್ರಾರ್ಥನೆ ಮಾಡಬೇಕೆಂದು ನಾವಿವತ್ತು ಒಳ್ಳೆಯ ಸಂದೇಶವನ್ನು ಕೇಳಿದ್ದೇವೆ. ಈ ಒಂದು ವಾಕ್ಯಗಳನ್ನು ಕೇಳಿ ಬಿಟ್ಟು ಬಿಡಬೇಡಿ, ಅದನ್ನು ಜೀವಿತದಲ್ಲಿ ಅಳವಡಿಸಿಕೊಳ್ಳಿ, ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿ. ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ಒಳ್ಳೆಯ ವಾಕ್ಯವನ್ನು ಕೊಟ್ಟಿದ್ದೀರಲ್ಲಪ್ಪ. ಈ ವಾಕ್ಯವನ್ನು ಕೇಳುವಂಥ ಸಹೋದರ ಸಹೋದರಿಯರ ಹೃದಯಗಳಲ್ಲಿ ನೀವು ಮಾತನಾಡಿರಿ. ಅವರ ಹೃದಯಗಳನ್ನು ತೆರೆಯಬೇಕಾಗಿ ಪ್ರಾರ್ಥಿಸ್ತೇವೆ. ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಅವರು ಹೆಚ್ಚಾಗಿ ಪ್ರಾರ್ಥಿಸಲಿಕ್ಕೆ ಸಹಾಯ ಮಾಡು. ನಿನಗಾಗಿ ಜೀವಿಸಿ ಫಲವನ್ನು ಕೊಡಲಿಕ್ಕೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇಲ್ಲ. ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆಯೇ. ಆಮೇನ್ ಆಮೇನ್. ವಾಕ್ಯವನ್ನು ದಯವಿಟ್ಟು ನೀವು ಓದಿರಿ, ಮತ್ತೊಂದು ಆವರ್ತಿ ನೀವು ಓದಿ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮ ಸಂಗಡ ಮಾತನಾಡುವವರಾಗಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಗಾಡ್ ಬ್ಲೆಸ್ ಯು.